ಬಹಳ ವರ್ಷಗಳಿಂದ ಅವರು ಗುತ್ತಿಗೆದಾರರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಅಧ್ಯಕ್ಷ ಸ್ಥಾನ ಅವರ ಕ್ರಿಯಾಶೀಲತೆಗೆ ಹುಡುಕಿಕೊಂಡು ಬಂದಂತಾಗಿದೆ. ಹೀಗಾಗಿ ಅವ್ರ ಜೊತೆ ಒಂದಿಷ್ಟು ಮಾತುಕತೆ. ನಮಸ್ಕಾರ ಆಕೆ ಸರ್. ನಮಸ್ಕಾರ. ಉಮಾಪತಿ ಅಕ್ಕಿ ಅವರು ಗುತ್ತಿಗೆದಾರರೆಂದೇ ಪ್ರಸಿದ್ಧಿಯಾಗಿದ್ದಾರೆ. ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ. ತಾವು ಕುಷ್ಟಗಿ ತಾಲೂಕಿನ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದೀರಿ. ವೀರಶೈವ ಮಹಾಸಭಾದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ. ಆಯ್ತು. ನಾನು ಅಖಿಲ ಭಾರತ ವೀರಶೈವ ಕುಷ್ಟಗಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ತಮಗೆ ಮೊದಲ ನಮಸ್ಕಾರಗಳನ್ನು ತಿಳಿಸುತ್ತಾ 1904ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾವು ಆನಗಲ್ ಕುಮಾರಸ್ವಾಮಿಗಳ ಸ್ವಾಮಿಗಳು ಸಂಸ್ಥಾಪಕರಾಗಿ ಇದನ್ನು ಬೆಳೆಸಿಕೊಂಡು ಬಂದರು. ಇದನ್ನು ನಮ್ಮ ತಾಲೂಕಾದ್ಯಂತ ನಾನು ಈಗ ನಡೆಸಿಕೊಂಡು ಹೊಂಟಿದ್ದೇನೆ. ಹಾಗಾದ್ರೆ ಅಖಿಲ ಭಾರತ ವೀರಶೈವ ಮಹಾಸಭೆ ಯಾಕೆ ಪೂಜ್ಯರು ಹಿರಿಯರು ಮಾಡ್ಕೊಂಡು ಬಂದರು ಅಂತ? ಈಗ ಆವಾಗಿನ ಕಾಲದಲ್ಲಿ ಪೂಜ್ಯರು ಸಂಸ್ಥಾಪಕರಾದ ಕುಮಾರಸ್ವಾಮಿಗಳು ವೀರಶೈವ ಲಿಂಗಾಯತ ಎರಡು ಒಂದೇ ಅಂತಂದೇಳಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಅಂತೇಳಿ ಸಂಸ್ಥಾಪನೆ ಮಾಡಿ ಅದನ್ನು ಅಖಿಲ ಭಾರತ ಅಂತ ಆಫೀಸ್ ಮಾಡಿ ಅದರಿಂದ 1904ರಲ್ಲಿ ಶಿರಸಂಗಿ ಲಿಂಗರಾಜರನ್ನು ಅಧ್ಯಕ್ಷರು ಮಾಡಿದರು. ಇದರ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು 12 ಜನ ಆಗಿ ಇದ್ದಾರೆ. ಅದರಲ್ಲಿ ಈಗ ಭೀಮಣ್ಣ ಅವರು ಇದನ್ನು ಜಾಗೃತಗೊಳಿಸಿ ಇಡೀ ಕರ್ನಾಟಕದಲ್ಲೇ ಓಡಾಡಿ ಅದು ಪರ ರಾಜ್ಯಗಳಲ್ಲೇ ಹೋರಾಡಿ ಎಲ್ಲ ವೀರಶೈವ ಲಿಂಗಾಯತನ ಒಂದುಗೂಡಿಸಿ ಬೆಂಗಳೂರಲ್ಲಿ ಒಂದು ಆಫೀಸ್ ಮಾಡಿ ಅದಕ್ಕೆ ಒಂದು ಬೆಲೆ ಕೊಟ್ಟರು. ಆಮೇಲೆ ಈಗ ಇವರು ದಾವಣಗೆರೆಯ ನಮ್ಮ ಶಿವಶಂಕರಪ್ಪ ಶಾಮನೂರವರು ಇದಕ್ಕೆ ಸ್ಫೂರ್ತಿಯಾಗಿ ನಮ್ಮ ವೀರಶೈವ ಮಹಾಸಭಾವನ್ನು ಮುಂದುವರಿಸುತ್ತಾ ಹೊಂಟಿದ್ದಾರೆ. ಹಾಗಾದರೆ ವೀರಶೈವ ಮಹಾಸಭಾ ಮಾಡಿರೋ ಉದ್ದೇಶ ಏನು ಅಂತಂದರೆ ಲಿಂಗಾಯತರು ಮತ್ತು ವೀರಶೈವರು ಒಂದೇ ಹೇಳಿ ಪರಮ ಪೂಜ್ಯ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳವರ ಸಂಕಲ್ಪದಂತೆ ಎಲ್ಲ ಹಿರಿಯರು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ರಾಜ್ಯ ಉಪಾಧ್ಯಕ್ಷರಾಗಿ ಸನ್ಮಾನ್ಯ ಮಾಜಿ ಸಚಿವರಾದಂಥ ಅಮರಗೌಡ ಪಾಟೀಲ್ ಬಯ್ಯಾಪುರ ಸಾಹೇಬರು ನಿಮ್ಮ ಜೊತೆ ಇದ್ದಾರೆ. ಏನೇನು ಕೆಲಸ ಕಾರ್ಯಗಳನ್ನು ಈಗ ತಾವು ಹಮ್ಮಿಕೊಂಡಿದ್ದೀರಿ? ನಾವು ಈಗ ಮುಂದಿನ ದಿನಗಳಲ್ಲಿ ಸದಸ್ಯತ್ವ ಅಭಿಯಾನವನ್ನು ಮಾಡಿ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಸದಸ್ಯರನ್ನು ಅದರ ಮಾಡಿ ಅದಕ್ಕೆ ಪ್ರೇರಣೆಯನ್ನು ಕೊಟ್ಟು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ವಿಷಯಗಳನ್ನು ತಿಳಿಸುತ್ತಾ ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಾಗಲಿ, ಬಡ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ, ಇನ್ನು ಮುಂತಾದ ಕೆಲಸಗಳು ಭಾಳ ಇವೆ. ಆಮೇಲೆ ಮಧುರವರ ಸಮಾವೇಶ, ಆಮೇಲೆ ಬಡವರಿಗೆ ಯಾರಿಗೆ ಓದಲಿಕ್ಕೆ ಸಹಾಯ ಮಾಡುವುದು, ಅವ್ರಿಗೆ ಹಾಸ್ಟೆಲ್ ಕೊಡಿಸುವುದು, ಅನೇಕ ಈ ಥರ ವೀರಶೈವ ಲಿಂಗಾಯತ ಎರಡು ಒಂದೇ, ವೀರಶೈವ ಬೇರೆ ಅಲ್ಲ, ಲಿಂಗಾಯತ ಬೇರೆ ಅಲ್ಲ, ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಹೇಳಿ ಜನರಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಬಡ ಜನರಿಗೆ ಇದರಿಂದ ಉಪಯೋಗವಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಅಕ್ಕಿಯವರು ಹೇಳ್ತಾ ಇದ್ರು ವೀರಶೈವ ಮಹಾಸಭೆ ಮಾಡಿರೋ ಉದ್ದೇಶ ಅಂತಂದರೆ ಲಿಂಗಾಯತ ಬೇರೆ ಅಲ್ಲ, ವೀರಶೈವ ಬೇರೆ ಅಲ್ಲ, ಎರಡೂ ದೊಡ್ಡ ಸಮಾಜದ ಒಟ್ಟಿಗೆ ಇವತ್ತು ಅನೇಕ ರಚನಾತ್ಮಕ ಕಾರ್ಯಕ್ರಮಗಳನ್ನು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡೋದರಿಂದ ಹಿಡಿದು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುವ ಮಾತುಗಳನ್ನು ಆಡಿದರು ಅಂತೇಳಿ. ಹೀಗಾದರೆ ಕುಷ್ಟಗಿ ತಾಲೂಕಿನಲ್ಲಿ ತಾವು ಅಧ್ಯಕ್ಷರಾಗಿದ್ದೀರಿ. ನಿಮ್ಮ ಎಲ್ಲ ನಿರ್ದೇಶಕರೊಟ್ಟಿಗೆ ಕೂಡ ತಾವು ಅತ್ಯುತ್ತಮವಾದ ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಿ. ನಿಮ್ಮ ಕನಸುಗಳು ಏನಿವೆ? ಮುಂದಿನ ಯೋಜನೆಗಳು ಏನೇನು ತಾವು ಹಮ್ಮಿಕೊಂಡಿದ್ದೀರಿ? ಮುಂದಿನ ದಿನಗಳಲ್ಲಿ ನಾವು ಮೊದಲು ಈ ಸದ್ಯ ಪ್ರತಿಭಾ ಪುರಸ್ಕಾರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಬಡ ವಿದ್ಯಾರ್ಥಿಗಳಿಗೆ 90% ಯಾರು ತೊಗೊಂಡಿರ್ತಾರೆ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಟ್ಟು ಅವರಿಗೆ ಮುಂದೆ ಇನ್ನೂ ಕೆಲವರು ಓದಲು ಆಸಕ್ತಿ ಹೊಂದಲು ಅವರಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟು ಅವ್ರನ್ನ ನೆಕ್ಸ್ಟ್ ಮಂತ್ನಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ವಧುವರ ಅನ್ವೇಷಣೆ ಅಂತ ಮಾಡ್ತಾ ಇದ್ದೇವೆ. ಆಮೇಲೆ ಬಡವರ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್, ಬೆಂಗಳೂರಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡಿಸೋದು, ಆಮೇಲೆ ಅವ್ರಿಗೆ ಸಹಾಯ ನಮ್ಮ ಸಮಾಜ ವತಿಯಿಂದ ಮಾಡಿಸೋದು, ಇನ್ನೂ ಅನೇಕ ಕೆಲಸಗಳು ಮಾಡ್ಬೇಕಂತ ನನ್ನ ಅನಿಸಿಕೆ. ಹಾಗಾದರೆ ಕುಷ್ಟಗಿ ತಾಲೂಕಿನಲ್ಲಿ ವೀರಶೈವ ಮಹಾಸಭಾದ ಒಟ್ಟು ಎಷ್ಟು ಜನ ಸದಸ್ಯರನ್ನು ತಾವು ಮಾಡಿದ್ದೀರಿ? ಇಲ್ಲಿಯ ತನಕ 650 ಜನ ಸದಸ್ಯರಿದ್ದಾರೆ ನಮ್ಮಲ್ಲಿ. ಈಗ ಮುಂದಿನ ಒಂದು ಜನವರಿ 2030ರೊಳಗಾಗಿ ನಾವು 10,000 ಜನ ಸದಸ್ಯರನ್ನು ಮಾಡೋಕ್ಕೆ ನಾವೊಂದು ನೀಲನಕ್ಷೆಯನ್ನು ಹಾಕ್ಕೊಂಡು ಈಗ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಾದರೆ ವೀರಶೈವ ಮಹಾಸಭಾದ ಸದಸ್ಯರಾಗಬೇಕಾಗಿತ್ತಂದ್ರೆ ಏನೇನು ಮಾಹಿತಿಗಳನ್ನು ತಮಗೆ ತಾವು ಕೊಡಬೇಕು ಅಂತ? ವೀರಶೈವ ಮಹಾಸಭಾದ ಸದಸ್ಯರಾಗಲು ಒಂದು ಫೋಟೋ, ನಿಮ್ಮ ಭಾವಚಿತ್ರ ಹಾಗೂ ನಿಮ್ಮ ಆಧಾರ್ ಕಾರ್ಡ್ ಎರಡು ಕೊಟ್ಟು ನಿಮ್ಮಲ್ಲಿ ಫಾರ್ಮ್ ಫಿಲಪ್ ಮಾಡಿ ನೀವು ಒಂದು ಸಹಿ ಮಾಡಿಕೊಟ್ರೆ ನಾವು ಅದನ್ನು ಫಾರ್ಮ್ ಮಾಡಿ ನಿಮಗೆ ಒಂದು ಕಾರ್ಡ್ ತಂದು ಕೊಡ್ತೇವೆ. ಅದ್ರಲ್ಲಿ ನಿಮಗೆ ಉಪಯೋಗ ಆಗುತ್ತೆ. ಅವರು ವೀರಶೈವ ಲಿಂಗಾಯತರಿರ್ಬೋದು, ವೀರಶೈವರು ಇರ್ಬೋದು, ತಾವು ಯಾರಾದರೂ ಮಹಾಸಭಾ ಸದಸ್ಯತ್ವ ಪಡಿಬೇಕಾಗಿತ್ತಂದ್ರೆ ಅಕ್ಕಿಯವರನ್ನ ತಾವು ಸಂಪರ್ಕ ಮಾಡಬೇಕು. ತಾವು ಅವ್ರು ಹೇಳಿದ ಹಾಗೆ ಹೇಳಿ, ಏನು ಹೇಳ್ತಾ ಇದ್ರಿ? ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಒಟ್ಟು 104 ಉಪಪಂಡಗಳು ಬರ್ತವೆ. 104 ಉಪಪಂಡಗಳನ್ನ ಯಾರು ಲಿಂಗವನ್ನು ಧರಿಸಿ ಲಿಂಗವಂತರಿದ್ದಾರೆ ಅವರೆಲ್ಲರನ್ನು ನಾವು ಸೇರಿಸ್ಕೊಳ್ತೇವೆ. ಹಿಂಗಾಗಿ ಯಾರು ತಾವು ಬೇರೆ ಏನು ಭಾವಿಸದೆ ಮುಂದೆ ಬಂದು ನನ್ನ ಮಾಡ್ರಿ, ನಾವು ಲಿಂಗವಂತರು ಲಿಂಗ ಧರಿಸಿ ಲಿಂಗಧಾರಣೆ ಮಾಡ್ತೀವಿ ಅಂತ ಯಾರು ಬಂದು ಹೇಳ್ತಾರೆ ಅವ್ರಿಗೆ ನಾವು ನಮ್ಮ
ಸಮಾಜದಲ್ಲಿ ನಾವು ಅವ್ರನ್ನ ಕಾರ್ಡ್ ಮಾಡಿ ಕೊಡ್ತೀವಿ ಅವ್ರಿಗೆ, ಸದಸ್ಯತ್ವ ಮಾಡಿ ಮಾಡಿಕೊಡ್ತೀವಿ. ಹ್ಞೂ. ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾರು ಲಿಂಗವನ್ನ ಧರಿಸ್ಕೊಂಡಿದ್ದೀರಿ, ಯಾರು ಲಿಂಗವಂತರು ಅಂತ ಭಾವಿಸ್ಕೊಂಡಿರಿ, 170 104 104 ಉಪಪಂಗಡಗಳು ಉಪ ಪಂಗಡಗಳವರು ಕೂಡ ಇದರ ಸದಸ್ಯತ್ವ ಪಡಿಬೇಕು ಅಂತೇಳಿ ಈ ಮೂಲಕ ಅಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದಾರೆ. ಕುಷ್ಟಗಿ ತಾಲೂಕಿನಲ್ಲಿ ವೀರಶೈವ ಮತ್ತು ಲಿಂಗಾಯತ ಜನಸಂಖ್ಯೆ ಎಷ್ಟಿರ್ಬೋದು? ಅಲ್ಲ 70,000 ಜನ ಇರ್ತೀವಿ. ಕುಷ್ಟಗಿ ಕುಷ್ಟಗಿ ತಾಲೂಕು 70,000 ಲಿಂಗಾಯತ ಜನಸಂಖ್ಯೆ. ಒಬ್ಬೊಬ್ಬ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ವೀರಶೈವ ಲಿಂಗಾಯತ ಎಲ್ಲ ಬಂಧುಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ತಾವು ಸದಸ್ಯತ್ವನ ಪಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ನಾನು ಕೂಡ ಭಾವಿಸ್ಕೊಳ್ತೀನಿ. ಅಧ್ಯಕ್ಷರೇ, ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಡೋದು, ವಧುವರರ ಕಾರ್ಯಕ್ರಮಗಳನ್ನು ಮಾಡೋದು, ಅದರೊಟ್ಟಿಗೆ ಕೂಡ ಏನಾದರೂ ಸಭಾಭವನ ಮಾಡಲಿಕ್ಕೆ ಏನಾದರೂ ಪ್ಲಾನ್ ಅದು ಇದೆ. ಸಭಾಭವನ ಒಂದು ಮಾಡಿ ಒಂದು ಮೀಟಿಂಗ್ ಹಾಲ್ ಮಾಡಿ ಅಂತ ಮಾಡುವುದು ಒಂದು ಮುಂದಿನ ಒಂದು ರೂಪರೇಷದಲ್ಲಿ ಇದೆ. ಅದು ಇದೆ, ಅದು ಕೂಡ ಇದೆ. ಒಟ್ಟಾರೆಗೆ ಅಖಿಲ ಭಾರತ ವೀರಶೈವ ಅದು ಮಹಾಸಭಾದಿಂದ ನಮಗೆ ಅದಕ್ಕೆ ದೇಣಿಗೆ ಬರ್ತಾ ಇದೆ. ದೇಣಿಗೆಯಿಂದ ಅನುದಾನ ಇದೆ. ನಾವು ಮಾಡೋಕ್ಕೆ ನಾವು ಕೆಚ್ ಹಾಕಿ ಕೊಟ್ರೆ ಅನುದಾನ ಕೊಡ್ತಾರೆ, ನಾವು ಮಾಡ್ಬೋದು. ಅದು ಇದೆ ನಮ್ಮಲ್ಲಿ ಸಮಾಜದಲ್ಲಿ. ಮಹಾಸಭಾದಲ್ಲಿ ದೊಡ್ಡದಾದಂತ ಒಂದು ಸಂಘಟನೆ, ಇಡೀ ರಾಜ್ಯ ಮಟ್ಟದಲ್ಲಿ ಭೀಮಣ್ಣ ಖಂಡ್ರೆಯವರ ಒಂದು ನೇತೃತ್ವದಲ್ಲಿ, ಮಾನ್ಯ ಅಂಬ್ರೇಗೌಡ ಪಾಟೀಲ್ ಭಯಾಪುರ ಸಾಹೇಬರವರ ಒಂದು ನೇತೃತ್ವದಲ್ಲಿ ಅಕ್ಕಿಯವರು ರಚನಾತ್ಮಕವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕುಷ್ಟಗಿ ತಾಲೂಕಿನಲ್ಲಿ 3 ಹೋಬಳಿ ಬರ್ತವೆ: ತಾವರಿಗೆರೆ, ಹನುಮಸಾಗರ, ಹನುಮನಾಳ. ಈ ಭಾಗದ ಜನರಲ್ಲಿ ತಾವು ಜಾಗೃತಿ ಮೂಡಿಸೋ ಸಲುವಾಗಿ ಏನಾದರೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ? ಇನ್ನು ಮೇಲೆ ನಾವು ಇನ್ನೂ ಮಾಡಿ ಒಂದು 3 months ಆಯ್ತು ಸಮಾಜ ಒಂದು ಅಧ್ಯಕ್ಷ ಆಗಿ. ಇನ್ನು ಮೇಲೆ ನಮ್ಮ ಜಾಗೃತಿ ಮೂಡಿಸೋಕೆ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಹಾಕೊಳ್ಳೋಕೆ ಮಾಡ್ತಾ ಇದ್ದೀವಿ. ಮಾಡಿಕೊಡ್ತಾ ಇದ್ದೀವಿ. ಬಹಳ ಸಂತೋಷ ಆಯಿತು. ನಮ್ಮ ಕ್ರಿಯಾಶೀಲರು, ಉತ್ಸಾಹಿಗಳು ಆಗಿರುವಂತಹ ಅಕ್ಕಿಯವರು ಏನು ಅಖಿಲ ಭಾರತ ವೀರಶೈವ ಮಹಾಸಭಾದ ಕುಷ್ಟಗಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಎಲ್ಲ ಹಿರಿಯರೊಟ್ಟಿಗೆ ಸಮಾಲೋಚನೆ ಮಾಡಿಕೊಂಡು ಸಹಕಾರದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಭಾವಿಸ್ಕೊಳ್ತೀವಿ. ನಮಸ್ಕಾರ. ನಮಸ್ಕಾರ.